I do to make it through the times we had. I see it now, I see it now. White lies blur our lips, sweet as poison. Fell ill from your kiss. I got drunk off your demons. One sipping, I'm lovesick. Built a home, turned to ruins. Followed you into the night. Couldn't let you leave. Once you leave, oh, nothing left. Come daylight, come daylight. ಹೈ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಇಲ್ಲಿ KTM ಅಡ್ವೆಂಚರ್ 390 2020 BS6 ಮಾಡಲ್ದು ಫಸ್ಟ್ ರೈಡ್ ರಿವ್ಯೂ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ನಾನು ಫಸ್ಟ್ ನಿಮಗೆ ಸ್ಪೀಡೋ ಕನ್ಸೋಲಲ್ಲಿ ಏನೇನು ಫೀಚರ್ಸ್ ಇದೆ, ಈ ಬೈಕ್ ಏನೇನು ಫೀಚರ್ಸ್ ಆಫರ್ ಮಾಡುತ್ತೆ ಅಂತ ತೋರಿಸ್ತಿರ್ತೀನಿ. ಅದಾದಮೇಲೆ ನಾನು ನನ್ನ ಫಸ್ಟ್ ರೈಡ್ ರಿವ್ಯೂಗೆ ಪ್ರೊಸೀಡ್ ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಬ್ಲೂಟೂತ್ ಯೂಸ್ ಮಾಡ್ಕೊಂಡು ಈ TFTಲಿ ನಾವು ಫೋನ್ ಕನೆಕ್ಟ್ ಮಾಡಿಕೊಂಡ್ರೆ ಫೋನಲ್ಲಿ ಆಡಿಯೋ, ನ್ಯಾವಿಗೇಷನ್ನು ಮತ್ತು ಫೋನಲ್ಲಿ ಏನೇನು ಡೀಟೇಲ್ಸ್ ಇದೆಯೋ ಎಲ್ಲ ತೋರಿಸುತ್ತೆ. ಇವಾಗ ನೀವು ಮ್ಯಾಪ್ಸ್ ಉಪಯೋಗಿಸ್ಬೇಕು ಅಂದರೆ ಮಾಮೂಲಿ ನಮ್ಮ ಗೂಗಲ್ ಮ್ಯಾಪ್ಸಲ್ಲೇ ಮ್ಯಾಪ್ಸ್ ಓಪನ್ ಮಾಡಿ ಒಂದು ಲೊಕೇಶನ್ ಸೆಟ್ ಮಾಡಿ ಸ್ಟಾರ್ಟ್ ಒತ್ತಿದ್ರೆ ಇದೊಂದು ಸಪ್ರೇಟ್ ಆ್ಯಪ್ ಇದೆ, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಅಂತ. ನ್ಯಾವಿಗೇಷನ್ ಹೋಗಿದ ತಕ್ಷಣ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ನ್ಯಾವಿಗೇಷನ್ನು ತುಂಬ ಪ್ರಿಸೈಸಾಗಿ ಬರುತ್ತೆ. ಇವಾಗ ನಾವು ಮೂಮೆಂಟಲ್ಲಿಲ್ಲ, ಅದಕ್ಕೋಸ್ಕರ ಅದೇನು ತೋರಿಸ್ತಾ ಇಲ್ಲ. ಗಾಡಿ ಮೂವ್ಮೆಂಟ್ ಸ್ಟಾರ್ಟ್ ಆಗಿದ ತಕ್ಷಣ ನೀಟಾಗಿ ಡೈರೆಕ್ಷನ್ನು, ಎಷ್ಟು ಮೀಟರ್ಸ್ ಇದೆ, ಎಷ್ಟು ನಿಮಿಷಕ್ಕೆ ರೀಚ್ ಆಗ್ತೀವಿ, ಎಷ್ಟು ಕಿಲೋಮೀಟರ್ ಸ್ಪೆಂಡಿಂಗ್ ಇದೆ ಅಂತ ಎಲ್ಲ ತೋರಿಸುತ್ತೆ. ಇದರಲ್ಲಿ 2 ಮೋಡ್ಸ್ ಇದೆ, ಒಂದು ಆಫ್ ರೋಡು, ಇನ್ನೊಂದು ಆನ್ ರೋಡು. ABSನ ನಾನು ಆನು ಆಫ್ ರೋಡ್ ಮಾಡೋದು ಏನು ವ್ಯತ್ಯಾಸ ಅಂದರೆ, ಆಫ್ ರೋಡ್ಗೆ ಹಾಕಿದಾಗ ಬರೀ ಫ್ರಂಟ್ ABS ಮಾತ್ರ ವರ್ಕ್ ಆಗುತ್ತೆ. ಆವಾಗ ಅಕಸ್ಮಾತ್ ನಾನೇನೋ ಫುಲ್ಲು ಕೊಚ್ಚೆ ಇರೋ ರೋಡಲ್ಲಿ ಹೋಗ್ತಿದ್ದೀನಿ ಅಂದರೆ ಫ್ರಂಟ್ ವೀಲ್ ಸ್ಪಿನ್ ಅಥವಾ ಸ್ಕಿಡ್ ಆಗೋಲ್ಲ. ಬ್ಯಾಕ್ ಮಾತ್ರ ನಾನು ಸ್ಲೈಡ್ ಮಾಡ್ತೀನಿ, ಸ್ಕಿಡ್ ಹೊಡಿತೀನಿ ಅಂದರೆ ಬ್ಯಾಕ್ ಮಾತ್ರ ABS ಆಫ್ ಆಗಿರುತ್ತೆ, ನೀವು ಸ್ಲೈಡ್ ಮಾಡ್ಕೊಬೋದು. ಮತ್ತು ಇನ್ನೊಂದೇನೆಂದರೆ ಮೋಟ್ರ್ ಸೈಕಲ್ ಟ್ರಾಕ್ಷನ್ ಕಂಟ್ರೋಲು. ಟ್ರಾಕ್ಷನ್ ಕಂಟ್ರೋಲ್ ಏನಪ್ಪ ಅಂದರೆ ಮುಂದೆ ಮತ್ತು ಹಿಂದ್ಗಡೆ ವೀಲ್ ಎರಡೂ ಒಂದೇ ಸ್ಪೀಡಲ್ಲಿ ತಿರುಗ್ತಾ ಇದೆಯಾ ಅಂತ ನೋಡುತ್ತೆ. ಅಕಸ್ಮಾತ್ ಅನ್ನೆಸೆಸರಿಲಿ ಮೋಟ್ರ್ ಸೈಕಲ್ ಜಂಪ್ ಆಗೋಲ್ಲ. ಮತ್ತು ಕಾರ್ನರಿಂಗಲ್ಲೆಲ್ಲ ನೀವು ಸ್ಪೀಡಲ್ಲಿದ್ದರೆ ಫ್ರಂಟ್ ವೀಲ್ ಹೇಳೋ ಸಾಧ್ಯತೆ ಇರುತ್ತೆ. ಇದನ್ನೆಲ್ಲ ನೀವು ಆನ್ ಮಾಡಿ ಇಟ್ಕೊಂಡ್ರೆ ತುಂಬ ಸೇಫ್ ಆಗಿರುತ್ತೆ ಬೈಕು, ನಿಮಗೆ ಏನು ಇನ್ಸ್ಟೆಬಿಲಿಟಿ ಫೀಲ್ ಆಗೋಲ್ಲ. ಆಫ್ ರೋಡ್ ಇದು ಆಫ್ ಮಾಡಿದ್ರೆ ಆಫ್ ರೋಡ್ ಸೆಟ್ಟಿಂಗ್ಸಲ್ಲಿ ಮಾಮೂಲಿ ನಿಮಗೆ ಇದೆಲ್ಲ ಡಿಸೇಬಲ್ ಆಗ್ಬಿಡುತ್ತೆ. ನೀವು ಸ್ಕಿಡ್ ಮಾಡಬೇಕು, ಫುಲ್ ಸ್ಪೀಡಾಗಿ ಟರ್ನೆಲ್ಲ ಹೊಡಿಬೇಕು, ಸ್ಲೈಡೆಲ್ಲ ಮಾಡಬೇಕು ಅಂದರೆ ಆಫ್ ಮಾಡ್ಕೊಬೇಕು. ಸೊ ಗೈಸ್, ಇವಾಗ ಈ ಬೈಕದು ಸ್ಪೆಸಿಫಿಕೇಶನ್ಸ್ ಹೇಳ್ತಾ ಇರ್ತೀನಿ. ಟು ಸ್ಟಾರ್ಟ್ ಆಫ್, ಈ ಬೈಕದು ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು 373 cc. ಇದು 42.3 PS ಮತ್ತು 37 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಈ ಬೈಕದು ಕಪ್ ವೇಟ್ ಬಂದ್ಬಿಟ್ಟು 170 kgs. ಈ ಬೈಕದು ಟಾಪ್ ಸ್ಪೀಡ್ ನಮಗೆ ಅರೌಂಡ್ 180 km/h ಹೋಗುತ್ತೆ ಅಂತ ಓನರ್ ಹೇಳ್ತಾರೆ. 180 km/h ಯಾವಾಗ ಹೋಗೋದು ಅಂದರೆ ನಿಮ್ಮದು ಫಸ್ಟ್ 3 ಸರ್ವಿಸಸ್ ಆದಮೇಲೆ ಬೈಕದು ಸ್ವಲ್ಪ ಟ್ಯೂನಿಂಗ್ ಚೇಂಜ್ ಮಾಡಿ RPM ಅನ್ಲಾಕ್ ಮಾಡ್ತಾರೆ. ಆವಾಗ ನಿಮಗೆ ಈ ಬೈಕು ಅರೌಂಡ್ 180 km/h ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಗೈಸ್, ಈ ಬೈಕದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 14.5 ಲೀಟರ್ಸು. ಇದು ಫ್ಯೂಲ್ ಕನ್ಸಂಪ್ಷನ್ನು ಆ ಥರ ಹೇಳಬೇಕು ಅಂದರೆ ಇದ್ರ ಮೈಲೇಜ್ ಬಂದ್ಬಿಟ್ಟು ಅರೌಂಡ್ 30 kmpl ಕೊಡುತ್ತೆ ಈ ಬೈಕು ಅಂತ ಹೇಳ್ತೀನಿ. ನೋಡ್ಬೋದು ನೀವು, ಇದು ಸ್ಪೀಡೋಮೀಟ್ರು ನಿಮಗೆ ಪ್ರೀವಿಯಸ್ ಕ್ಲಿಪ್ಪಲ್ಲಿ ತೋರಿಸಿದ್ದೆ ಈ ಸ್ಪೀಡೋಮೀಟ್ರ್ ಫಂಕ್ಷನ್ಸು. ಸೊ ಇಲ್ಲಿ ನೋಡ್ಬೋದು ಫುಲ್ಲಿ ಡಿಜಿಟಲ್ ಸ್ಪೀಡೋಮೀಟರ್ ಇದೆ. ಇಲ್ಲಿ ಡಿಜಿಟಲ್ RPM ಮೀಟರ್ ಇದೆ, ಡಿಜಿಟಲ್ ಸ್ಪೀಡ್ ತೋರಿಸುತ್ತೆ, ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್ ಇದೆ, ಟ್ರಿಪ್ ಒನ್ ಟೈಮ್ ತೋರಿಸ್ತಾ ಇದೆ, ಡೇಟ್ ತೋರಿಸ್ತಾ ಇದೆ, ಬ್ಯಾಟ್ರಿ ವೋಲ್ಟೇಜು, ಫ್ಯೂಲ್ ರೇಂಜು. ನೋಡಿ, ಫ್ಯೂಲ್ ರೇಂಜ್ ಅಂದರೆ ಟ್ಯಾಂಕಲ್ಲಿ ಎಷ್ಟು ಪೆಟ್ರೋಲ್ ಇದೆ ಅದಕ್ಕೆ ಎಷ್ಟು ಕಿಲೋಮೀಟರ್ ಓಡುತ್ತೆ ಅಂತ ತೋರಿಸುತ್ತೆ. ಇಲ್ಲಿ 360 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಸೊ ಇಲ್ಲಿ ಅಪ್ರಾಕ್ಸಿಮೇಟ್ ಮೈಲೇಜ್ ತೋರಿಸ್ತಾ ಇದೆ 31.2 kmpl ನೋಡ್ಬೋದು ನೀವು.
ನೆಕ್ಸ್ಟು ಈ ಬೈಕದು ಇಲ್ಲಿ ABS ಆನ್ ಇದೆಯಾ ಆಫ್ ಇದೆಯಾ ಅಂತ ABS ಆಫ್ ರೋಡ್ ಮಾಡಲ್ ಇದೆ, ಇದು ಟ್ರ್ಯಾಕ್ಷನ್ ಕಂಟ್ರೋಲು ಇದು ಆನ್ ಇದೆ ಅಂತ ತೋರಿಸ್ತಾ ಇದೆ. ಆಮೇಲೆ ಇಲ್ಲಿ ಟೆಲ್ ಸೈನ್ಸ್ ಇದೆ, ABS ಲೈಟು, ಇಂಜಿನ್ ಆಯಿಲ್ ಸೈನು, ಟ್ರ್ಯಾಕ್ಷನ್ ಕಂಟ್ರೋಲ್ ಲೈಟು ಎಲ್ಲ ತೋರಿಸ್ತಾ ಇದೆ. ಇಲ್ಲಿ ವಾರ್ನಿಂಗ್ ಲೈಟು ಎಲ್ಲ ತೋರಿಸ್ತಾ ಇದೆ ನಿಮಗೆ. ಈ ವಾರ್ನಿಂಗ್ ಲೈಟ್ ನಿಮಗೆ ಎಷ್ಟೊಂದಕ್ಕೆ ಫಂಕ್ಷನ್ಸ್ಗೆ ಅವ್ನು ಪ್ರೋಗ್ರಾಮ್ ಮಾಡಿರ್ತಾನೆ. ಇವಾಗ ಸದ್ಯಕ್ಕೆ ಸೈಡ್ ಸ್ಟ್ಯಾಂಡ್ ಹಾಕಿದ್ದಾನೆ, ಅದಕ್ಕೆ ಇದು ವಾರ್ನಿಂಗ್ ಲೈಟ್ ತೋರಿಸ್ತಾ ಇದೆ. ನೆಕ್ಸ್ಟ್ ಈ ಬೈಕದು ಸ್ವಿಚ್ ಗೇರಿಗೆ ಬರಬೇಕು ಅಂದರೆ ನೋಡ್ಬೋದು ನೀವು, ತುಂಬ ಹೈ ಕ್ವಾಲಿಟಿ ಸ್ವಿಚ್ ಗೇರ್ ಇದೆ. KTM ಅಲ್ಲಿ ಹೆಂಗೆ ಹೈ ಕ್ವಾಲಿಟಿ ಕೊಡ್ತಾನೆ ಹಾಗೇ ಇಲ್ಲೊಂದು ಇಂಜಿನ್ ಕಿಲ್ ಸ್ವಿಚ್ ಇದೆ ನಿಮಗೆ, ಇಲ್ಲೊಂದು ಸೆಲ್ಫ್ ಸ್ಟಾರ್ಟ್ ಬಟನ್ ಇದೆ. ಈ ಕಡೆ ಬಂದರೆ ನೀವು ಈ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕನ್ಸೋಲ್ನ ನೀವು ಕಂಟ್ರೋಲ್ ಮಾಡೋಕ್ಕೆ ಇಲ್ಲಿ ನಿಮಗೆ ಬಟನ್ಸ್ ಕೊಟ್ಟಿದ್ದಾನೆ. ಇಲ್ಲಿ ಇಂಡಿಕೇಟರ್ ಬಟನ್ಸ್ ಇದೆ, ಇಲ್ಲಿ ಹಾರ್ನ್ ಬಟನ್ ಇದೆ, ಇಲ್ಲಿ ನಿಮಗೆ ಪಾಸ್ ಲೈಟ್ ಇದೆ. ಸೊ ಈ ಬೈಕಿಗೆ ಬಂದ್ಬಿಟ್ಟು ಸ್ಲಿಪ್ಪರ್ ಕ್ಲಚ್ ಎಕ್ವಿಪ್ ಇದೆ ಅಂತ ಹೇಳ್ತೀನಿ. ಇಲ್ಲಿ ಮಲ್ಟಿ ಅಡ್ಜಸ್ಟಬಲ್ ಕಂಟ್ರೋಲ್ಸ್ ಇದೆ, ಸೊ ನೀವು ಕ್ಲಚ್ಚನ್ನು ಎಷ್ಟು ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದರೆ ನಿಮಗೆ ಇದಕ್ಕೆ ಹ್ಯಾಂಡ್ ಗಾರ್ಡ್ಸ್ ಅವೈಲಬಲ್ ಇದೆ ಈ ಬೈಕಿಗೆ. ನೆಕ್ಸ್ಟು ಹೆಡ್ಲೈಟ್ ಕಡೆಗೆ ಬಂದರೆ ಇಲ್ಲಿ ನೋಡ್ಬೋದು ನಿಮಗೆ DRLಸು, ಇಲ್ಲಿ ಒಳಗೆ ಫುಲ್ಲು ಡಿಜಿಟಲ್ ಹೆಡ್ಲ್ಯಾಂಪ್ ಸಿಗುತ್ತೆ ನಿಮಗೆ. ಬೈಕ್ ಇಲ್ಲಿ ನೀವು ಇಂಡಿಕೇಟರ್ಸ್ ನೋಡಿದ್ರೆ ನಿಮಗೆ LED ಇಂಡಿಕೇಟರ್ಸ್ ಬರುತ್ತೆ. ಇಲ್ಲಿ ನೋಡಿದ್ರೆ ನೀವು LED ಇಂಡಿಕೇಟರ್ಸ್ ಬರುತ್ತೆ ನಿಮಗೆ, ನೋಡ್ಬೋದು. ಸೇಮ್ ನಿಮಗೆ ಡ್ಯೂಕ್ 200, ಡ್ಯೂಕ್ 390 RCಲೆಲ್ಲ ಆಫರ್ ಮಾಡ್ತಾನೆ, ಸೇಮ್ ಇಂಡಿಕೇಟರ್ಸ್ ನೋಡೋಕ್ಕೆ ಸಿಗುತ್ತೆ. ನೆಕ್ಸ್ಟು ಸಸ್ಪೆನ್ಷನ್ ಕಡೆಗೆ ಬಂದರೆ ನೀವು ಇಲ್ಲಿ WP Apex ಸಸ್ಪೆನ್ಷನ್ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ನೋಡ್ಬೋದು ನೀವು WP Apex ಸಸ್ಪೆನ್ಷನ್ ನೋಡೋಕ್ಕೆ ಸಿಗುತ್ತೆ. ಸೊ ಗೈಸ್ ಇಲ್ಲಿ ನಿಮಗೆ ಟ್ರಾನ್ಸ್ಮಿಷನ್ ನೋಡ್ಬೋದು, 6 ಸ್ಪೀಡ್ ಟ್ರಾನ್ಸ್ಮಿಷನ್ ನೋಡೋಕ್ಕೆ ಸಿಗುತ್ತೆ ಈ ಬೈಕಲ್ಲಿ. ಗೇರ್ ಸಿಸ್ಟಮ್ಮು ಇದಕ್ಕೆ ಬಂದ್ಬಿಟ್ಟು ಚೈನ್ ಡ್ರೈವ್ ನೋಡೋಕ್ಕೆ ಸಿಗೋದು. ಹಿಂದೆ ಸ್ಪ್ರಾಕೆಟ್ ಸೈಜ್ ಎಲ್ಲ ಬಂದ್ಬಿಟ್ಟು ಡ್ಯೂಕ್ 390ಗಿಂತ ಒಂದು 2 teeth 3 teeth ಜಾಸ್ತಿ ಇದೆ. ಹಿಂದೆ ಕೂಡ ನೋಡ್ಬೋದು ಅಲಾಯ್ ವೀಲ್ಸ್ ಇದೆ. ಈ ಹಿಂದೆ ಕೂಡ ನಿಮಗೆ ಮೆಡ್ಸಲರ್ ಟೈರ್ಸೇ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಇದು ಕೂಡ ಅಷ್ಟೇ ಡ್ಯುಯಲ್ ಕಾಂಪೌಂಡ್ ಟೈರ್ಸು, ಆಫ್ ರೋಡ್ ಆಸ್ ವೆಲ್ ಆಸ್ ಆನ್ ರೋಡು. ಈ ಬೈಕದು ನೆಕ್ಸ್ಟು ಸೀಟ್ ಹೈಟ್ ಬಗ್ಗೆ ಮಾತಾಡೋದಿದ್ರೆ, ಸೀಟ್ ಹೈಟ್ ಬಂದ್ಬಿಟ್ಟು 855 ಮಿಲಿಮೀಟರು. ಸೊ 855 ಮಿಲಿಮೀಟರ್ ಅಂದರೆ ನಾನು ಕೂತಾಗ ನಾನು 5'11" ಇದ್ದೀನಿ, ನನಗೆ ಆರಾಮಾಗಿ ಫುಲ್ಲು ಕಾಲು ಎಟೆಕ್ಸ್ತಾ ಇದೆ ಅಂತ ಹೇಳ್ತೀನಿ. ಸೊ ನೀವು ರೆಫರೆನ್ಸ್ ತೊಗೋಬೋದು, ನಾನು 5'11" ಇದ್ದೀನಿ. ಸೊ 5'10" ಇದ್ದವರು ಆರಾಮಾಗಿ ಇಡ್ಬೋದು. ಅಪ್ರಾಕ್ಸಿಮೇಟ್ಲಿ 5'8" ಮಿನಿಮಮ್ ಇರಬೇಕು, ಇಲ್ಲ ಕಷ್ಟ ಆಗುತ್ತೆ ಬೈಕ್ ಓಡಿಸೋಕ್ಕೆ. ಹ್ಯಾಂಡಲ್ ಬಾರ್ಸ್ ನೋಡ್ಬೋದು ನೀವು, ಹ್ಯಾಂಡಲ್ ಬಾರ್ಸ್ ಕೂಡ ಅಷ್ಟೇ ಹೈ ರೀಚ್ ಇದೆ ನಿಮಗೆ, ಹಿಡ್ಕೊಂಡ್ರೆ ಕಂಫರ್ಟಬಲ್ ಆಗಿದೆ ಟೂರಿಂಗ್ ಪರ್ಪಸಸ್ಗೆ. ಇಲ್ಲಿ ಮುಂದೆ ನಿಮಗೆ ಇದೊಂದು ಶೀಲ್ಡ್ ಸಿಗುತ್ತೆ. ಮಿರರ್ಸ್ ಕೂಡ ಅಷ್ಟೇ ಗ್ರೇಟ್ ವಿಸಿಬಿಲಿಟಿ ಆಫರ್ ಮಾಡುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟು ಈ ಬೈಕದು ಟೈಲ್ ಲ್ಯಾಂಪ್ ಎಲ್ಲ ತೋರಿಸೋದಿದ್ರೆ ನೋಡ್ಬೋದು, ಟೈಲ್ ಲ್ಯಾಂಪ್ ತುಂಬ ಮೆನೆಸಿಂಗ್ ಆಗಿದೆ. ಇದೂ ಅಷ್ಟೇ ಫುಲ್ LED ಟೈಲ್ ಲ್ಯಾಂಪ್ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಇಲ್ಲಿ ನೋಡ್ಬೋದು ಫುಲ್ LED ಟೈಲ್ ಲ್ಯಾಂಪ್ ಇದೆ ನಿಮಗೆ. ಸೊ ತುಂಬ ಕ್ಲಿಯರ್ ಆಗಿದೆ, ನೈಟ್ ಟೈಮ್ ವಿಸಿಬಿಲಿಟಿ ತುಂಬ ಚೆನ್ನಾಗಿರುತ್ತೆ. ಇಲ್ಲೂ ಕೂಡ ಅಷ್ಟೇ ಸೇಮ್ ಇಂಡಿಕೇಟರ್ಸ್ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಇವಾಗ ನಿಮಗೆ ಈ ಬೈಕದು ಎಕ್ಸಾಸ್ಟ್ ನೋಟ್ ತೋರಿಸ್ತಾ ಇರ್ತೀನಿ, ಆಮೇಲೆ ಬೈಕ್ ಓಡ್ಸೋಕ್ಕೆ ಹೆಂಗಿದೆ, ಫೀಲ್ ಹೆಂಗಿದೆ, ಓವರ್ ಆಲ್ ಫೀಲು ಅಂತ ಹೇಳ್ತಿರ್ತೀನಿ. ಗೈಸ್ ಈ ಬೈಕ್ದು ಕಲರ್ ವೇರಿಯಂಟ್ಸ್ಗೆ ಬರೋದಿದ್ರೆ ಇದಕ್ಕೆ ಬಂದ್ಬಿಟ್ಟು ನಿಮಗೆ ಆರೆಂಜ್ ಕಲರ್ ಒಂದು ನೋಡೋಕ್ಕೆ ಸಿಗುತ್ತೆ, ಇಲ್ಲಿ ನೋಡ್ಬೋದು. ಮತ್ತೆ ಇನ್ನೊಂದು ವೈಟ್ ಕಲರ್ ಸಿಗುತ್ತೆ ನಿಮಗೆ ಈ ಬೈಕಲ್ಲಿ ಅಂತ ಹೇಳ್ತೀನಿ. ಗೈಸ್ ನಿಮಗೆ ಈ ಬೈಕಲ್ಲಿ ಒಂದು 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಕೂಡ ನೋಡೋಕ್ಕೆ ಸಿಗುತ್ತೆ ಅಂತ ಹೇಳ್ತೀನಿ. ಇಲ್ಲಿ ನೋಡ್ಬೋದು ನೀವು ವಿಡಿಯೋಲಿ ತೋರಿಸ್ತಾ ಇದ್ದೀನಿ, 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಇದೆ. ಅದಕ್ಕೆ ನೀವು ಯಾವುದೇ ಕಾರ್ ಚಾರ್ಜರ್ ಸಿಗುತ್ತಲ್ಲ ಅದನ್ನು ಹಾಕ್ಕೊಂಡು ನೀವು ಮೊಬೈಲ್ನ ಚಾರ್ಜ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಯಾವುದಾದ್ರೂ ಬೇರೆ ಪರ್ಪಸಸ್, ಇವಾಗ ಟಯರ್ದು ಏನಾದರೂ ಇದು ಏರ್ ಕಂಪ್ರೆಸರ್ ಇದ್ದರೆ ನಿಮ್ಮ ಹತ್ರ ಮಿನಿ ಏರ್ ಹೊಡೆಯೋದು ಅದಿದ್ರೂ ಅದನ್ನು ನೀವು ಏರ್ ಹೊಡೆಯೋಕ್ಕೂ ಇಟ್ಕೋಬೋದು. ಸೊ ನನ್ನ ಅರ್ಥ ಏರ್ ಹೊಡೆಯೋಕ್ಕೆ ಅಂತಂದರೆ ಬಂದ್ಬಿಟ್ಟು ನೀವು ಆ ಪವರ್ ಪಾಯಿಂಟ್ ಪ್ಲಗ್ಗಿನ್ನ ನೀವು ಎಲ್ಲಾದರೂ ಪವರ್ ಪಾಯಿಂಟ್ ಹುಡ್ಕೋ ಬದಲು ನೀವು ಈ 12 ವೋಲ್ಟಿಗೆ ಹಾಕ್ಕೊಂಡು ಗಾಡಿದು ಟಯರ್ನ ನೀವು ಏರ್ ಫಿಲ್ ಮಾಡ್ಬೋದು ಅಂತ ಹೇಳ್ತೀನಿ. ಗಾಡಿ ಟಯರ್ಗೆ ಇವಾಗ ರೈಡ್ಗೆ ಹೋಗಿದ್ದೀರ, ಲಾಂಗ್ ರೈಡು, ಏರ್ ಏನಾದರೂ ಶಾರ್ಟೇಜ್ ಆದರೆ ಆವಾಗ ಏರ್ನ ಅಲ್ಲಿ ಫಿಲ್ ಮಾಡ್ಬೋದು ಆನ್ ದಿ ಸ್ಪಾಟ್ ಅಂತ ಹೇಳ್ತೀನಿ. ಸೊ ಗೈಸ್ ಈ ಬೈಕ್ದು ಕಲರ್ ವೇರಿಯಂಟ್ಸ್ಗೆ ಬರೋದಿದ್ರೆ ಇದಕ್ಕೆ ಬಂದ್ಬಿಟ್ಟು ನಿಮಗೆ ಆರೆಂಜ್ ಕಲರ್ ಒಂದು ನೋಡೋಕ್ಕೆ ಸಿಗುತ್ತೆ, ಇಲ್ಲಿ ನೋಡ್ಬೋದು. ಮತ್ತೆ ಇನ್ನೊಂದು ವೈಟ್ ಕಲರ್ ಸಿಗುತ್ತೆ ನಿಮಗೆ ಈ ಬೈಕಲ್ಲಿ ಅಂತ ಹೇಳ್ತೀನಿ. ನೆಕ್ಸ್ಟು ಈ ಪ್ರೈಸದು ರೇಟಿಗೆ ಬಂದರೆ ಇದು ಪ್ರೈಸು ಬಂದ್ಬಿಟ್ಟು ನಿಮಗೆ ಆನ್ ರೋಡ್ ನಿಮಗೆ 390ನಾ? ಸೊ ಈ ಬೈಕದು ಪ್ರೈಸ್ ಬಗ್ಗೆ ಬಂದರೆ ಪ್ರೈಸ್ ಬಂದ್ಬಿಟ್ಟು ಆನ್ ರೋಡ್ ಇನ್ ಬ್ಯಾಂಗ್ಳೂರ್ ನಿಮಗೆ 3,90,000 rupees ಆಗುತ್ತೆ. BS6 ಮಾಡಲು ಡ್ಯುಯಲ್ ಚಾನಲ್ ABS ಇದೆ ಈ ಬೈಕ್ಗೆ. ನೆಕ್ಸ್ಟು ಈ ಬೈಕದು ಲಾಸ್ಟ್ ಸ್ಪ್ರಾಕೆಟ್ ಬಗ್ಗೆ ಹೇಳೋದಿದ್ರೆ ಮಿಸ್ ಮಾಡಿದ್ದೆ.
ಇದಕ್ಕೆ ಬಂದ್ಬಿಟ್ಟು ಹಿಂದೆ 45 ಟೀತ್ ರೇಸ್ ಪ್ರಾಕೆಟ್ ನೋಡೋಕ್ಕೆ ಸಿಗುತ್ತೆ, ಮತ್ತು ಫ್ರಂಟ್ ಬಂದ್ಬಿಟ್ಟು ಕವರ್ ಆಗಿದೆ, ಆದರೆ 15 ಟೀತ್ ಫ್ರಂಟ್ ಪ್ರಾಕೆಟ್ ನೋಡೋಕ್ಕೆ ಸಿಗುತ್ತೆ. ಸೊ ರೇರ್ 45 ಟೀತು, ಫ್ರಂಟು 15 ಟೀತ್ ನೋಡೋಕ್ಕೆ ಸಿಗುತ್ತೆ. ಟೈರ್ಸ್ ಎಲ್ಲ ಹೇಳಿದೆ ನಿಮಗೆ, ಡ್ಯುಯಲ್ ಪರ್ಪಸ್ ಟೈರ್ಸು, ಮೆಡ್ಜಲರ್ಸು. ಇದು ಆಫ್ ರೋಡ್ 20%, ಆನ್ ರೋಡ್ 80% ನೋಡೋಕ್ಕೆ ಸಿಗುತ್ತೆ. ನೆಕ್ಸ್ಟು ಡ್ಯುಯಲ್ ಚಾನಲ್ ABS ಇದೆ, ಅದನ್ನು ಕೂಡ ನಿಮಗೆ ಈ ಬೈಕಲ್ಲಿ ಹೇಳಿದೆ. ನೆಕ್ಸ್ಟು ಈ ಬೈಕನ್ನು ಓಡಿಸ್ಬಿಟ್ಟು ನಿಮಗೆ ಓಡ್ಸೋಕ್ಕೆ ಹೆಂಗಿದೆ ಅಂತ ಹೇಳ್ತಿರ್ತೀನಿ ಈ ಬೈಕು. ಸೊ ಈ ಬೈಕದು ಪ್ರೈಸ್ ಬಗ್ಗೆ ಬಂದರೆ, ಪ್ರೈಸ್ ಬಂದ್ಬಿಟ್ಟು ಆನ್ ರೋಡ್ ಇನ್ ಬ್ಯಾಂಗ್ಳೂರ್ ನಿಮಗೆ 3,90,000 rupees ಆಗುತ್ತೆ. BS6 ಮಾಡಲು, ಡ್ಯುಯಲ್ ಚಾನಲ್ ABS ಇದೆ ಈ ಬೈಕಿಗೆ. ಸೊ ಗೈಸ್, ಈ ಬೈಕು ಓಡ್ಸೋಕ್ಕೆ ಹೆಂಗಿದೆ ಅಂತ ನನಗೆ ಪರ್ಸ್ನಲಾಗಿ ಕೇಳ್ತೀರಾ ಅಂದರೆ, ನಾನು ಹೇಳೋದು ಸ್ವಲ್ಪ ಸ್ಟಿಫೇ ಇದೆ ಗಾಡಿ. ಸಸ್ಪೆನ್ಷನ್ ಮಾತ್ರ ನೋಡಿದ್ರೆ ಸೊ ಕಂಫರ್ಟು ನೀವು ಸಿಟಿಲಿ ಓಡಿಸೋವಾಗ ಪರವಾಗಿಲ್ಲ, ಸ್ವಲ್ಪ ಪಾಟೋಲ್ಸು ಅದು ಇದು ಬಂದರೆ ಸ್ವಲ್ಪ ಸ್ಟಿಫ್ ಇದೆ ಸಸ್ಪೆನ್ಷನ್ನು ಅಂತ ಹೇಳ್ತೀನಿ. ಫ್ರಂಟು ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್ ಇರೋದ್ರಿಂದ ಫ್ರಂಟು ತುಂಬ ಚೆನ್ನಾಗಿದೆ, ಗ್ಲೈಡ್ ಆಗುತ್ತೆ. ಅದೇ ರೇರು ಸ್ವಲ್ಪ ಸ್ಟಿಫ್ ಇದೆ ಅನಿಸ್ತು ನನಗೆ ಸಸ್ಪೆನ್ಷನ್ನು. ಸೀಟ್ ಕಂಫರ್ಟಿಗೆ ಬಂದರೆ ಸೀಟು ಕೂಡ ಅಷ್ಟೇ ಸ್ವಲ್ಪ ಸ್ಟಿಫ್ ಅನಿಸ್ತು. ಹ್ಯಾಂಡಲ್ ಬಾರ್ ಪೊಸಿಷನಿಂಗ್ ಎಲ್ಲ ನೋಡಿದ್ರೆ ನೀವು, ನಾನು ಕೂತ್ಬಿಟ್ಟು ತೋರಿಸಿದೆ ವಿಡಿಯೋಲಿ, ಪ್ರೀವಿಯಸ್ ಕ್ಲಿಪ್ಸಲ್ಲಿ. ಸೊ ತುಂಬ ಕಂಫರ್ಟಬಲ್ ಆಗಿದೆ ನನ್ನ ಹೈಟಿಗೆ. ನಾನು ಬಂದ್ಬಿಟ್ಟು 5'11", ನೀವೇನಾದರೂ 5'6", 5'7" ಹತ್ರ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಕಾಲ್ ರೀಚ್ ಮಾಡೋಕ್ಕೆ, ಮತ್ತು ಹ್ಯಾಂಡಲ್ ಬಾರ್ ರೀಚ್ ಮಾಡೋಕ್ಕೆ ಕೂಡ ನೀವು ಸ್ವಲ್ಪ ಲೀನ್ ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ. ಆಮೇಲೆ ಟರ್ನಿಂಗಿಗೆ ಬಂದರೆ, ಟರ್ನಿಂಗು ಬೈಕ್ ಟರ್ನ್ ಮಾಡೋವಾಗ ನಿಮಗೆ ವೆಯ್ಟು ಸ್ವಲ್ಪ ಫೀಲ್ ಆಗುತ್ತೆ ಅಂತ ಹೇಳ್ತೀನಿ. 170 kgs, ಸೊ ಅದು ಸ್ವಲ್ಪ ಫೀಲ್ ಆಗುತ್ತೆ ವೆಯ್ಟು ನಿಮಗೆ. ಇದು ಎನ್ಫೀಲ್ಡ್ ಥರ ಟರ್ನ್ ಮಾಡೋವಾಗ ವೆಯ್ಟ್ ಫೀಲ್ ಆಗಲ್ಲ ಅಂತಲ್ಲ, ಕಂಪ್ಯಾರಿಸನ್ಗಷ್ಟೇ. ತುಂಬ ಚೆನ್ನಾಗಿದೆ ಬೈಕು, ಆದರೆ ಸ್ವಲ್ಪ ವೆಯ್ಟ್ ಫೀಲ್ ಆಗುತ್ತೆ. ನೀವು ಸ್ಪೀಡ್ ನೋಡ್ಬೋದು, ತುಂಬ ಬೇಗ ಪಿಕಪ್ ಆಗುತ್ತೆ, ಯಾಕಂದರೆ ಗಾಡೀಲಿ ತುಂಬ ಪವರ್ ಆ್ಯಂಡ್ ಟಾರ್ಕ್ ಅವೈಲಬಲ್ ಇದೆ ಆಫ್ಟರ್ 3000 RPM. ಸೊ ನೀವು ರೈಡ್ಸ್ಗೆ ಹೋದಾಗ ತುಂಬ ಚೆನ್ನಾಗಿರುತ್ತೆ ಗಾಡಿ ಅಂತ ಓಡ್ಸೋಕ್ಕೆ ಅಂತಲೇ ಹೇಳ್ತೀನಿ. ಗಾಡಿ ಬ್ರೇಕಿಂಗು ಅಷ್ಟೇ ಕೂಡ ತುಂಬ ಚೆನ್ನಾಗಿದೆ, ಬೆಸ್ಟ್ ಇನ್ ಕ್ಲಾಸ್ ಅಂತಲೇ ಹೇಳ್ತೀನಿ. ಈ ಪವರ್ಗೆ ತುಂಬ ಚೆನ್ನಾಗಿತ್ತು, ಎಫೆಕ್ಟಿವ್ ಆಗಿತ್ತು, ಮತ್ತು ಪ್ರೋಗ್ರೆಸಿವ್ ಆಗಿತ್ತು ಬ್ರೇಕ್ಸು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಇವಾಗ ಇಲ್ಲಿ ಒಂದು ಶಾರ್ಟ್ ಕ್ಲಿಪ್ ನೋಡ್ಬೋದು ನೀವು. ನಾನು ಇಲ್ಲಿ ಕ್ವಿಕ್ ಶಿಫ್ಟರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಬೈಕ್ಗೆ ಅದೊಂದು ಫೀಚರ್ ಇದೆ, ಕ್ವಿಕ್ ಶಿಫ್ಟರು. ನೀವು 4000 RPM ಮೇಲೆ ಇದ್ದರೆ ನೀವು ಏನು ಮಾಡ್ಬೋದು ಅಂತಂದರೆ, ಆಕ್ಸಿಲರೇಟರ್ ಲಾಕ್ ಮಾಡಿ ಕ್ಲಚ್ ಹಿಡಿದೆ ಗೇರ್ನ ಅಪ್ ಶಿಫ್ಟ್ ಮಾಡ್ಬೋದು. ಸೊ 2 ಇಂದ ಮೇಲೆ 2, 3, 4, 5, 6 ನೀವು ಕ್ಲಚ್ ಹಿಡಿದೆ ಮಾಡ್ಬೋದು, ಅಂದರೆ ಗೇರ್ ಚೇಂಜ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಅದೊಂದು ಫೀಚರ್. ನೆಕ್ಸ್ಟು ನೀವು ಇಲ್ಲಿ ನೋಡ್ಬೋದು, ನಾನು ಓಡಿಸೋದೊಂದು ಶಾರ್ಟ್ ಕ್ಲಿಪ್ ಇದೆ, ನನ್ನ ಹೈಟಿಗೆ ಹೆಂಗೆ ಕಾಣಿಸುತ್ತೆ ಬೈಕು ಅಂತ. ಸೊ ಗೈಸ್, ಇಷ್ಟ ಆಗಿತ್ತು KTM ಅಡ್ವೆಂಚರ್ 390 ಡೀಟೇಲ್ಡ್ ರಿವ್ಯೂ ಅಂತ ಹೇಳ್ತೀನಿ. ಸೊ ಇಷ್ಟ ಆಗಿದ್ದರೆ ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಡೌನ್ ಮಾಡಿ, ಅದನ್ನು ಆನ್ಸರ್ ಮಾಡ್ತಿರ್ತೀನಿ. ನೆಕ್ಸ್ಟ್ ವಿಡಿಯೋ ಬೆನಿಲಿ ಒಂದು ಬೈಕ್ ರಿವ್ಯೂ ಮಾಡಿದ್ದೀನಿ, ಅದನ್ನು ನೋಡ್ತೀರಾ ನೀವು ಅಂತ ಹೇಳ್ತೀನಿ. ಅದನ್ನು ಶಾರ್ಟ್ಲಿ ಹಾಕ್ತಿರ್ತೀನಿ. ಸೊ ಥ್ಯಾಂಕ್ ಯು ಫಾರ್ 5800 ಸಬ್ಸ್ಕ್ರೈಬರ್ಸು. ಇವಾಗ ಇನ್ನೂ ಜಾಸ್ತಿ ಆಗಿರ್ಬೋದು. ಸೊ ತುಂಬ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಆದಷ್ಟು ಬೇಗ 6000 ಸಬ್ಸ್ಕ್ರೈಬರ್ಸ್ ರೀಚ್ ಆಗೋಣ ಅಂತ ಹೇಳ್ತೀನಿ. ಧನ್ಯವಾದಗಳು.